13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಗಿದಿದೆ. ಆದ್ರೆ ಯಾವೊಂದು ಕಳೆಬರ ಕೂಡ ಪತ್ತೆ ಆಗಿಲ್ಲ. ಜಿಪಿಆರ್ ಶೋಧದಲ್ಲೂ ಸಿಗಲಿಲ್ಲ ಅಸ್ಥಿಪಂಜರ. ಈ ಕ್ಷಣದ ಬಿಗ್ ಅಪ್ಡೇಟ್. ಕಗ್ಗಂಟಾಗಿ ಉಳಿದಿದ್ದ 13ನೇ ಪಾಯಿಂಟ್ ಅನ್ನ ಅಗೆದಾಗ ಏನೂ ಸಿಗ್ಲಿಲ್ಲ. ಅಸ್ಥಿಪಂಜರವೂ ಸಿಗ್ಲಿಲ್ಲ, ತಲೆಬುರುಡೆಯೂ ಸಿಗ್ಲಿಲ್ಲ, ಮೂಳೆಯೂ ಸಿಗ್ಲಿಲ್ಲ, ಕಳೆಬರ ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ. ಜಿಪಿಆರ್ ಶೋಧದಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗಲಿಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್. 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆ ಟುಸ್ ಆಗಿದೆ. ಏನೂ ಕೂಡ ಶೋಧಿಸಿದಾಗ ಸಿಗಲಿಲ್ಲ. ಖಾಲಿ ಕೈ. ಜಿಪಿಆರ್ ಸಿಸ್ಟಮ್ ಕೂಡ ಅಲ್ಲಿ ಅಸ್ಥಿಪಂಜರ ಹುಡುಕುವಲ್ಲಿ ವಿಫಲವಾಗಿದೆ. ಆತ ಹೇಳಿದ್ದು ಸುಳ್ಳಾಗಿದೆ. 3 ಸುತ್ತು ಡ್ರೋನ್ ಹಾರಿಸಿದ್ರು, 300 ಮೀಟರ್ ವರೆಗೂ ಶೋಧಿಸಿದ್ರು, ಅಸ್ಥಿಪಂಜರ ಮಾತ್ರ ಸಿಗ್ಲೇ ಇಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 300 ಮೀಟರ್ ಅಲ್ಲಿ ಶೋಧಿಸಿದ್ರು, ಡೆಪ್ತ್, ಹಾಗೆ 3 ಸುತ್ತು ಡ್ರೋನ್ ಹಾರಿಸಿದ್ರು. ಏನೇ ಮಾಡಿದ್ರು ಕೂಡ ಅಲ್ಲಿ ಅಸ್ಥಿಪಂಜರ, ಕಳೆಬರಹ, ಮೂಳೆ ಯಾವುದೂ ಪತ್ತೆ ಆಗಿಲ್ಲ ಅನ್ನೋದು ಈ ಹೊತ್ತಿನ ಬಿಗ್ ಮಾಹಿತಿ. ಸದ್ಯ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಏನಾಗ್ತಿದೆ ಅಲ್ಲಿ ನಾಗೇಂದ್ರ ಬಾಬು? ರಂಜಿತ್, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸುಮಾರು ಈ ಒಂದು ಇಷ್ಟೂ ಜಾಗದಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಏನೇನೂ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಮಾರು 15ಕ್ಕೂ ಹೆಚ್ಚು ನಿಮಿಷಗಳ ಕಾಲ 3 ಸುತ್ತನ್ನ ಹಾರಾಟವನ್ನು ನಡೆಸಿ ಆ ಒಂದು ರಡಾರ್ ಸಿಸ್ಟಮ್ ನ ಮೂಲಕ ಏನಾದ್ರೂ ಕಳೆಬರಹಗಳು ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ರು. ಶೋಧ ಕಾರ್ಯಾಚರಣೆ ನಡೆದಿತ್ತು. ಆದ್ರೆ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಜಿಪಿಆರ್ ನ ಸಹಾಯದಿಂದ ಶೋಧ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗಿಲ್ಲ ಅನ್ನೋದು ನಿಶ್ಚಿತ ಆಗಿದೆ. ಹಾಗಾಗಿ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಸೊ ಈಗ ತಂತ್ರಜ್ಞಾನದ ಮೂಲಕ ಇಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗಿಲ್ಲ. ಆದ್ರೆ ಮ್ಯಾನ್ಯುಯಲಿ ಏನಾದ್ರೂ ಮತ್ತೊಮ್ಮೆ ಕಾರ್ಯಾಚರಣೆಗೆ ಎಸ್ಐಟಿ ತನಿಖಾ ತಂಡ ಮುಂದಾಗುತ್ತಾ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ ಲಂಚ್ ಬ್ರೇಕ್ ಅನ್ನ ತೆಗೆದುಕೊಳ್ಳಲಾಗಿದೆ. ಲಂಚ್ ಬ್ರೇಕ್ ನ ನಂತರ ಇಲ್ಲಿ ಮತ್ತೊಮ್ಮೆ ಮ್ಯಾನ್ಯುಯಲಿ ಕಾರ್ಯಾಚರಣೆಯನ್ನ ಮಾಡ್ತಾರ, ಅದು ಕೂಡ ಕುತೂಹಲ ಕೇಳಿಸ್ತಾ ಇದೆ. ನೋಡಿ ರಂಜಿತ್, ಆ ದೃಶ್ಯಾವಳಿಯನ್ನ ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾ ಹೋಗ್ತಾರೆ. ಸಂಪೂರ್ಣವಾಗಿ ಆ ಒಂದು ಜಾಗವನ್ನ ಮಾರ್ಕ್ ಮಾಡಿಕೊಳ್ಳಲಾಗಿತ್ತು. ಈ ಜಿಪಿಆರ್ ಸಿಸ್ಟಮ್ ಅನ್ನ ತಂದು ಇಲ್ಲಿ ಅದರ ಮೂಲಕ ಕಾರ್ಯಾಚರಣೆಯನ್ನ ಮಾಡುವ ಸಲುವಾಗಿಯೇ ಆ ಒಂದು ಎಲ್ಲಾ ಜಾಗವನ್ನ ಕೂಡ ಕ್ಲೀನ್ ಮಾಡಲಾಗಿತ್ತು. ನೋಡಿ, ಆ ಕ್ಲೀನ್ ಮಾಡಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನಿನ್ನೆ ಈ ರೀತಿಯಾದಂತಹ ದೃಶ್ಯಾವಳಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಕೇವಲ ಅಲ್ಲಿ ಕಪ್ಪು ಬಣ್ಣ ಇರುವಂತದ್ದು ಮತ್ತೆ ಮಣ್ಣು ಅಷ್ಟು ಮಾತ್ರ ಕಾಣಿಸ್ತಾ ಇತ್ತು. ಸುತ್ತಲೂ ಕೂಡ ಗಿಡಗಂಟೆಗಳು ಮಾತ್ರ ಇತ್ತು. ಆ ಗಿಡಗಂಟೆಗಳನ್ನ ಹೊರತುಪಡಿಸಿದ್ರೆ ಆ ಜಾಗದಲ್ಲಿ ಮಾತ್ರ ಖಾಲಿ ಇತ್ತು. ನೋಡಿ, ಇವತ್ತು 2 ಕಂಬಗಳು ಕಾಣಿಸ್ತಾ ಇದೆ. ಆ ಒಂದು ನಮ್ಮ ಕ್ಯಾಮರಾ ಪರ್ಸನ್ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿ ಒಂದು ಶೀಟ್ ಅನ್ನ ಅಡ್ಡಲಾಗಿ ಹಾಕಿದಾರಲ್ಲ, ಅದರ ಪಕ್ಕದಲ್ಲೇ ನದಿ ಹರಿಯೋದು, ನೇತ್ರಾವತಿ ನದಿ ಹರಿಯೋದು ಅಲ್ಲೇ. ಇಲ್ಲಿ ಮ್ಯಾನ್ಯುಯಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಹೋದ್ರೆ ಇಲ್ಲಿ ಏನಾದ್ರೂ ಸಮಸ್ಯೆಗಳು ಎದುರಾಗುತ್ತಾ, ಅದು ಕೂಡ ಒಂದು ಕಡೆ ಆತಂಕ ಅಂತೂ ಇದ್ದೇ ಇದೆ. ಹಾಗಾಗಿ ಆ ಒಂದು ಜಿಪಿಆರ್ ಅನ್ನ ತಂತ್ರಜ್ಞಾನದ ಮೊರೆ ಹೋಗಿದ್ರು. ಈ ತಂತ್ರಜ್ಞಾನದ ಮೊರೆ ಹೋದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಹಂತದಲ್ಲಿ, ಅಂದ್ರೆ ಸದ್ಯಕ್ಕೆ ಈ ಒಂದು ಹಂತದಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಿಲ್ಲ, ಯಾವುದೇ ಕುರುಹು ಕೂಡ ಸಿಕ್ಕಿಲ್ಲ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾದ್ರೆ ಮುಂದೆ ಏನು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದನ್ನ ಈಗ ಡಿಸೇಬಲ್ ಅನ್ನ ಮಾಡಿ ಅದನ್ನ ಪ್ಯಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಅದನ್ನ ಮತ್ತೊಮ್ಮೆ ಇಲ್ಲಿ ಅದರ ಮೂಲಕ ಮತ್ತೊಮ್ಮೆ ಏನಾದ್ರೂ ಅದನ್ನ ಶೋಧ ಕಾರ್ಯಾಚರಣೆಗೆ ಅದನ್ನ ಬಳಕೆ ಮಾಡ್ಕೊಳ್ತಾರ ಅಥವಾ ಮ್ಯಾನ್ಯುಯಲಿ ಇಲ್ಲಿ ಏನಾದ್ರೂ ಕಾರ್ಯಾಚರಣೆ ನಡೆಯುತ್ತಾ ಅನ್ನೋದನ್ನ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಗಿದಿದೆ. ಆದ್ರೆ ಯಾವೊಂದು ಕಳೆಬರ ಕೂಡ ಪತ್ತೆ ಆಗಿಲ್ಲ. ಜಿಪಿಆರ್ ಶೋಧದಲ್ಲೂ ಸಿಗಲಿಲ್ಲ ಅಸ್ಥಿಪಂಜರ. ಈ ಕ್ಷಣದ ಬಿಗ್ ಅಪ್ಡೇಟ್. ಕಗ್ಗಂಟಾಗಿ ಉಳಿದಿದ್ದ 13ನೇ ಪಾಯಿಂಟ್ ಅನ್ನ ಅಗೆದಾಗ ಏನೂ ಸಿಗ್ಲಿಲ್ಲ. ಅಸ್ಥಿಪಂಜರವೂ ಸಿಗ್ಲಿಲ್ಲ, ತಲೆಬುರುಡೆಯೂ ಸಿಗ್ಲಿಲ್ಲ, ಮೂಳೆಯೂ ಸಿಗ್ಲಿಲ್ಲ, ಕಳೆಬರ ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ.
ಜಿಪಿಆರ್ ಶೋಧದಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗಲಿಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್. 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ಟುಸ್ ಆಗಿದೆ. ಏನೂ ಕೂಡ ಶೋಧಿಸಿದಾಗ ಸಿಗಲಿಲ್ಲ. ಖಾಲಿ ಕೈ. ಜಿಪಿಆರ್ ಸಿಸ್ಟಮ್ ಕೂಡ ಅಲ್ಲಿ ಅಸ್ಥಿಪಂಜರ ಹುಡುಕುವಲ್ಲಿ ವಿಫಲವಾಗಿದೆ. ಆತ ಹೇಳಿದ್ದು ಸುಳ್ಳಾಗಿದೆ. 3 ಸುತ್ತು ಡ್ರೋನ್ ಹಾರಿಸಿದ್ರು, 300 ಮೀಟರ್ ವರೆಗೂ ಶೋಧಿಸಿದ್ರು, ಅಸ್ಥಿಪಂಜರ ಮಾತ್ರ ಸಿಗ್ಲೇ ಇಲ್ಲ. ಈ ಕ್ಷಣದ ಬಿಗ್ ಅಪ್ಡೇಟ್ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು 300 ಮೀಟರ್ ಅಲ್ಲಿ ಶೋಧಿಸಿದ್ರು, ಡೆಪ್ತ್, ಹಾಗೆ 3 ಸುತ್ತು ಡ್ರೋನ್ ಹಾರಿಸಿದ್ರು. ಏನೇ ಮಾಡಿದ್ರು ಕೂಡ ಅಲ್ಲಿ ಅಸ್ಥಿಪಂಜರ, ಕಳೆಬರಹ, ಮೂಳೆ ಯಾವುದೂ ಪತ್ತೆ ಆಗಿಲ್ಲ ಅನ್ನೋದು ಈ ಹೊತ್ತಿನ ಬಿಗ್ ಮಾಹಿತಿ. ಸದ್ಯ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಏನಾಗ್ತಿದೆ ಅಲ್ಲಿ ನಾಗೇಂದ್ರ ಬಾಬು? ರಂಜಿತ್, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸುಮಾರು ಈ ಒಂದು ಇಷ್ಟೂ ಜಾಗದಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಏನೇನೂ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಮಾರು 15ಕ್ಕೂ ಹೆಚ್ಚು ನಿಮಿಷಗಳ ಕಾಲ 3 ಸುತ್ತನ್ನ ಹಾರಾಟವನ್ನು ನಡೆಸಿ ಆ ಒಂದು ರಡಾರ್ ಸಿಸ್ಟಮ್ ನ ಮೂಲಕ ಏನಾದ್ರೂ ಕಳೆಬರಹಗಳು ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ರು. ಶೋಧ ಕಾರ್ಯಾಚರಣೆ ನಡೆದಿತ್ತು. ಆದ್ರೆ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಜಿಪಿಆರ್ ನ ಸಹಾಯದಿಂದ ಶೋಧ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗಿಲ್ಲ ಅನ್ನೋದು ನಿಶ್ಚಿತ ಆಗಿದೆ. ಹಾಗಾಗಿ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಸೊ ಈಗ ತಂತ್ರಜ್ಞಾನದ ಮೂಲಕ ಇಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಹ ಪತ್ತೆ ಆಗಿಲ್ಲ. ಆದ್ರೆ ಮ್ಯಾನ್ಯುಯಲಿ ಏನಾದ್ರೂ ಮತ್ತೊಮ್ಮೆ ಕಾರ್ಯಾಚರಣೆಗೆ ಎಸ್ಐಟಿ ತನಿಖಾ ತಂಡ ಮುಂದಾಗುತ್ತಾ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ ಲಂಚ್ ಬ್ರೇಕ್ ಅನ್ನ ತೆಗೆದುಕೊಳ್ಳಲಾಗಿದೆ. ಲಂಚ್ ಬ್ರೇಕ್ ನ ನಂತರ ಇಲ್ಲಿ ಮತ್ತೊಮ್ಮೆ ಮ್ಯಾನ್ಯುಯಲಿ ಕಾರ್ಯಾಚರಣೆಯನ್ನ ಮಾಡ್ತಾರ, ಅದು ಕೂಡ ಕುತೂಹಲ ಕೇಳಿಸ್ತಾ ಇದೆ. ನೋಡಿ ರಂಜಿತ್, ಆ ದೃಶ್ಯಾವಳಿಯನ್ನ ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾ ಹೋಗ್ತಾರೆ. ಸಂಪೂರ್ಣವಾಗಿ ಆ ಒಂದು ಜಾಗವನ್ನ ಮಾರ್ಕ್ ಮಾಡಿಕೊಳ್ಳಲಾಗಿತ್ತು. ಈ ಜಿಪಿಆರ್ ಸಿಸ್ಟಮ್ ಅನ್ನ ತಂದು ಇಲ್ಲಿ ಅದರ ಮೂಲಕ ಕಾರ್ಯಾಚರಣೆಯನ್ನ ಮಾಡುವ ಸಲುವಾಗಿಯೇ ಆ ಒಂದು ಎಲ್ಲಾ ಜಾಗವನ್ನ ಕೂಡ ಕ್ಲೀನ್ ಮಾಡಲಾಗಿತ್ತು. ನೋಡಿ, ಆ ಕ್ಲೀನ್ ಮಾಡಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ನಿನ್ನೆ ಈ ರೀತಿಯಾದಂತಹ ದೃಶ್ಯಾವಳಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಕೇವಲ ಅಲ್ಲಿ ಕಪ್ಪು ಬಣ್ಣ ಇರುವಂತದ್ದು ಮತ್ತೆ ಮಣ್ಣು ಅಷ್ಟು ಮಾತ್ರ ಕಾಣಿಸ್ತಾ ಇತ್ತು. ಸುತ್ತಲೂ ಕೂಡ ಗಿಡಗಂಟೆಗಳು ಮಾತ್ರ ಇತ್ತು. ಆ ಗಿಡಗಂಟೆಗಳನ್ನ ಹೊರತುಪಡಿಸಿದ್ರೆ ಆ ಜಾಗದಲ್ಲಿ ಮಾತ್ರ ಖಾಲಿ ಇತ್ತು. ನೋಡಿ, ಇವತ್ತು 2 ಕಂಬಗಳು ಕಾಣಿಸ್ತಾ ಇದೆ. ಆ ಒಂದು ನಮ್ಮ ಕ್ಯಾಮರಾ ಪರ್ಸನ್ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿ ಒಂದು ಶೀಟ್ ಅನ್ನ ಅಡ್ಡಲಾಗಿ ಹಾಕಿದಾರಲ್ಲ, ಅದರ ಪಕ್ಕದಲ್ಲೇ ನದಿ ಹರಿಯೋದು, ನೇತ್ರಾವತಿ ನದಿ ಹರಿಯೋದು ಅಲ್ಲೇ. ಇಲ್ಲಿ ಮ್ಯಾನ್ಯುಯಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಹೋದ್ರೆ ಇಲ್ಲಿ ಏನಾದ್ರೂ ಸಮಸ್ಯೆಗಳು ಎದುರಾಗುತ್ತಾ, ಅದು ಕೂಡ ಒಂದು ಕಡೆ ಆತಂಕ ಅಂತೂ ಇದ್ದೇ ಇದೆ. ಹಾಗಾಗಿ ಆ ಒಂದು ಜಿಪಿಆರ್ ಅನ್ನ ತಂತ್ರಜ್ಞಾನದ ಮೊರೆ ಹೋಗಿದ್ರು. ಈ ತಂತ್ರಜ್ಞಾನದ ಮೊರೆ ಹೋದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಹಂತದಲ್ಲಿ, ಅಂದ್ರೆ ಸದ್ಯಕ್ಕೆ ಈ ಒಂದು ಹಂತದಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆಯಾಗಿಲ್ಲ, ಯಾವುದೇ ಕುರುಹು ಕೂಡ ಸಿಕ್ಕಿಲ್ಲ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾದ್ರೆ ಮುಂದೆ ಏನು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದನ್ನ ಈಗ ಡಿಸೇಬಲ್ ಅನ್ನ ಮಾಡಿ ಅದನ್ನ ಪ್ಯಾಕ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಅದನ್ನ ಮತ್ತೊಮ್ಮೆ ಇಲ್ಲಿ ಅದರ ಮೂಲಕ ಮತ್ತೊಮ್ಮೆ ಏನಾದ್ರೂ ಅದನ್ನ ಶೋಧ ಕಾರ್ಯಾಚರಣೆಗೆ ಅದನ್ನ ಬಳಕೆ ಮಾಡ್ಕೊಳ್ತಾರ ಅಥವಾ ಮ್ಯಾನ್ಯುಯಲಿ ಇಲ್ಲಿ ಏನಾದ್ರೂ ಕಾರ್ಯಾಚರಣೆ ನಡೆಯುತ್ತಾ ಅನ್ನೋದನ್ನ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.